ಸದ್ಯ ಈಗ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂತಂದರೆ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಮೋದಿ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಬಂದಿದೆ. ಕೊನೆಗೂ ಬಗೆಹರಿದಂತಹ ಈ ಗ್ಯಾಸ್ ಟ್ರಬಲ್, ಅದಕ್ಕೆ ಈಗ ಬಿಗ್ ರಿಲೀಫ್ ಅನ್ನುವಂಥದ್ದು ಸಿಕ್ಕಿದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರಿಗೆ ಇದು ಗುಡ್ ನ್ಯೂಸ್, ಇದು ಸಿಹಿ ಸುದ್ದಿ. ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಮೋದಿ ಸರ್ಕಾರದ ಸಿಹಿ ಸುದ್ದಿ. ಕೊನೆಗೂ ಬಗೆಹರಿದಂತಹ ಗ್ಯಾಸ್ ಟ್ರಬಲ್, ಅದಕ್ಕೆ ಈಗ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. 50% ನಿರ್ಬಂಧವನ್ನು ರದ್ದುಗೊಳಿಸಿದೆ ಕೇಂದ್ರ ಸರ್ಕಾರ. ಪೂರ್ಣ ಪ್ರಮಾಣದಲ್ಲಿ ಸರಬರಾಜು ಮಾಡಲು ಅನುಮತಿಯನ್ನು ನೀಡಿದೆ ಕೇಂದ್ರ. ಇನ್ನು ಮುಂದೆ ಎಷ್ಟು ಬೇಕಾದರೂ ಕಮರ್ಷಿಯಲ್ ಸಿಲಿಂಡರನ್ನು ಖರೀದಿ ಮಾಡಬಹುದು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಆದೇಶ ಇದಾಗಿದೆ. ಯುದ್ಧದ ಪ್ರಭಾವ ತಿಳಿಯಾಗ್ತಾ ಇದ್ದಂತೆ ಕೇಂದ್ರದ ಆದೇಶ ಇದಾಗಿದೆ. ಕೇಂದ್ರದ ನಿರ್ಧಾರದಿಂದ ಹೋಟೆಲ್ ಮಾಲೀಕರಿಗೆ ಈಗ ಫುಲ್ ಖುಷಿಯಾಗಿದೆ. ಫುಲ್ ಖುಷಿಯಲ್ಲಿ ಈಗ ಹೋಟೆಲ್ ಮಾಲೀಕರಿದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರಿಗೆ ಸದ್ಯ ಈಗ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಮೋದಿ ಸರ್ಕಾರದ ಸಿಹಿ ಸುದ್ದಿ ಇದು. ಇಷ್ಟು ದಿನ ಇಸ್ರೇಲ್ ಮತ್ತು ಅಮೆರಿಕ ವಾರ್ ನಡುವೆ ಅನಿಲದ ಬೆಲೆ ಗಗನಕ್ಕೇರಿತ್ತು. ಆದ್ದರಿಂದ ಎಲ್ಲರೂ ಕೂಡ ಹೋಟೆಲ್ನ ಮಾಲೀಕರು ಕಕ್ಕಾಬಿಕ್ಕಿ ಆಗಿದ್ರು. ಆದರೆ ಈಗ ಯುದ್ಧದ ಪರಿಣಿತಿಗಳು ಕಡಿಮೆ ಆಗ್ತಾ ಇದ್ದಂತೆ, ಆ ವಾತಾವರಣ ತಿಳಿಯಾಗ್ತಾ ಇದ್ದಂತೆ ಮೋದಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಎಷ್ಟು ಬೇಕಾದರೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನ ಖರೀದಿ ಮಾಡಬಹುದು ಹೋಟೆಲ್ ಮಾಲೀಕರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ಯುದ್ಧಕ್ಕೂ ಮುಂಚೆ ಸಿಗ್ತಾ ಇತ್ತು ₹150 ಡಿಸ್ಕೌಂಟ್. ಯುದ್ಧಕ್ಕೂ ಮುಂಚೆ ₹150 ಡಿಸ್ಕೌಂಟ್ ಸಿಗ್ತಾ ಇತ್ತು. ಆದರೆ ಇದೀಗ ವಾಣಿಜ್ಯ ಸಿಲಿಂಡರ್ ಬೆಲೆ ದುಪ್ಪಟ್ಟು ಈಗ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ₹3,200 ಗಡಿ ದಾಟಿದೆ. ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ. ಸಿಲಿಂಡರ್ ಬೆಲೆ ಏರಿಕೆಯಿಂದ ಹೋಟೆಲ್ ಓನರ್ಗಳಿಗೆ ಭಾರಿ ನಷ್ಟ ಆಗಿತ್ತು. ಯುದ್ಧದ ಎಫೆಕ್ಟ್ನಿಂದ ಎಸ್ಪೆಷಲಿ ಹೋಟೆಲ್ ಉದ್ಯಮಕ್ಕೆ ಬಹಳ ದೊಡ್ಡ ಪ್ರಮಾಣದ ಎಫೆಕ್ಟ್ ಆಗ್ತದೆ. ಇನ್ನು ಸಿಲಿಂಡರ್ ಅಷ್ಟೇ ಅಲ್ಲ, ದಿನಬಳಕೆಯ ವಸ್ತುಗಳ ಬೆಲೆ ಕೂಡ ಕಡಿಮೆಯಾಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಹೀಗಾಗಿ ಸದ್ಯ ಹೋಟೆಲಲ್ಲಿ ಈಗ ಬೆಲೆ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕಾಣ್ತವೆ. ಹೋಟೆಲಲ್ಲಿ ದರ ಇಳಿಕೆಗೆ 2 ರಿಂದ 3 ತಿಂಗಳು ಬೇಕಾಗಬಹುದು. ಯುದ್ಧಕ್ಕೂ ಮುಂಚೆ ₹150 ಸಿಗ್ತಾ ಇತ್ತು. ಇದೀಗ ವಾಣಿಜ್ಯದ ಸಿಲಿಂಡರ್ ಬೆಲೆ, ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ₹3,200 ಗಡಿಯನ್ನು ದಾಟಿದೆ. ಸಿಲಿಂಡರ್ ಬೆಲೆ ಜಾಸ್ತಿ ಆಗೋಕ್ಕೂ ಮುಂಚೆ ಸಾಮಾನ್ಯವಾಗಿ ಒಂದು ಟೀ ಕಾಫಿ ಬೆಲೆ ₹8 ರಿಂದ ₹10. ಈಗ ನೀವು ಯಾವುದೇ ಒಂದು ಸಾಮಾನ್ಯ ಹೋಟೆಲಿಗೆ ಹೋದರೆ ಒಂದು ಟೀ ಬೆಲೆ ₹12 ರಿಂದ ₹15. ಯಾಕೆ ಟೀ ಬೆಲೆ ಜಾಸ್ತಿ ಆಗಿದೆ ಅಂತ ಕೇಳಿದರೆ, ಕಮರ್ಷಿಯಲ್ ಸಿಲಿಂಡರ್ ಸಾರ್ ಅಂತ ಹೇಳ್ತಾರೆ. ಸಿಲಿಂಡರ್ಗೆ ನಾವು ಎಷ್ಟು ಕೊಡ್ತೀವಿ ಗೊತ್ತಾ ಸರ್? ಕಮರ್ಷಿಯಲ್ ಸಿಲಿಂಡರ್ಗೆ 3,000 ಕೊಡ್ತೀವಿ, 3,500 ಕೊಡ್ತೀವಿ ಅಂತ ಹೋಟೆಲ್ ಮಾಲೀಕರು ಹೇಳ್ತಾರೆ. ಸೊ ಸಿಲಿಂಡರಿಂದ ಬೆಲೆ ಜಾಸ್ತಿ ಆಯಿತು. ಅದರ ಬೆಲೆ ಕಡಿಮೆ ಆಗೋದಕ್ಕೆ ಹತ್ರ ಇನ್ನೂ ಒಂದು 2 ರಿಂದ 3 ತಿಂಗಳ ಟೈಮ್ ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ತಜ್ಞರೊಬ್ಬರು ಅಶ್ವವೇಗ ನ್ಯೂಸ್ಗೆ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಮೇಡಮ್, ಸದ್ಯಕ್ಕೆ ಇಳಿಕೆ ಆಗಲ್ಲ. ಯಾರು ಕೂಡ ಅಲ್ಲಿ ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಆಯಿತು, ಯುದ್ಧ ನಿಂತು ತಂದು ಕೂಡಲೇ ಇಲ್ಲಿ ಗ್ಯಾಸ್ ಬೆಲೆ ಕೂಡಲೇ ಕಮ್ಮಿ ಆಗೋದು ಚಾನ್ಸಸ್ ಇಲ್ಲ. ಬಟ್ ಗ್ರ್ಯಾಜುವಲಿ ಒಂದು 3 to 4 ಮಂತ್ಸ್ ರೇಂಜಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಒಂದು 3 to 5% ಇಳಿತ ಕಾಣ್ಬೋದು. ಅದೇ ರೀತಿ ಪೆಟ್ರೋಲ್ ಅಥವಾ ಡೀಸೆಲ್ ದರದಲ್ಲೂ ಕೂಡ ಇಳಿಕೆ ಕಾಣ್ಬೋದು. ಬಟ್ ಸದ್ಯಕ್ಕೆ ಇಮ್ಮಿಡಿಯೇಟಾಗಿ ಏನಾದರೂ ಒಂದು ದೊಡ್ಡ ಮಟ್ಟಿಗೆ ನಾಳೆಯಿಂದನೇ ಚೇಂಜ್ ಆಗುತ್ತಾ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಮೇಡಮ್. ಆ ರೀತಿಯಲ್ಲಿ ಆಲ್ರೆಡಿ ಅಲ್ಲಿ ಸಾಕಷ್ಟು ತೈಲ ನಿಕ್ಷೇಪಗಳ ಮೇಲೆ ಡ್ಯಾಮೇಜ್ ಆಗಿರೋದನ್ನು ರಿಕವರ್ ಅಲ್ಲೂ ಆಗಬೇಕು. ನಮ್ಮಲ್ಲೂ ಕೂಡ ಮೈನಸಲ್ಲಿ ಈಗ ಕೂಡಲೇ ಇವರು ಜಾಸ್ತಿನೂ ಮಾಡಿಲ್ಲ. ಆಫ್ಕೋರ್ಸ್ ಒಂದು ಹೋದ 1 ತಿಂಗಳಲ್ಲಿ 4 ಸಲ ಜಾಸ್ತಿ ಮಾಡಿರ್ಬೋದು, ಅದು ಬೇರೆ ವಿಷಯ. ಬಟ್ ಅದಕ್ಕಿಂತ ಹಿಂದೆ ಎಷ್ಟೋ ಮುಂಚೆನೇ ಜಾಸ್ತಿ ಆಗಬೇಕಾಗಿರೋದು ಮಾಡಿದೆ. ಅದನ್ನೆಲ್ಲ ರಿಕವರಿ ಮಾಡೋದಕ್ಕೆ ಟೈಮ್ ಹಿಡಿತದೆ. ಮಿನಿಮಮ್ 3 to 4 ಮಂತ್ಸ್ ನಮ್ಗೆ ಬೇಕಾಗುತ್ತೆ. ಒಂದು ಗ್ಯಾಸ್ ಬೆಲೆಯಲ್ಲಿ ವ್ಯತ್ಯಾಸ ಕಾಣೋದಕ್ಕಾಗಲಿ, ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ವ್ಯತ್ಯಾಸ ಕಾಣೋದಕ್ಕಾಗಲಿ. ಮೇಡಮ್, ಸದ್ಯಕ್ಕೆ ಇಳಿಕೆ ಆಗಲ್ಲ. ಯಾರು ಕೂಡ ಅಲ್ಲಿ ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಆಯಿತು, ಯುದ್ಧ ನಿಂತು ತಂದು ಕೂಡಲೇ ಇಲ್ಲಿ ಗ್ಯಾಸ್ ಬೆಲೆ ಕೂಡಲೇ ಕಮ್ಮಿ ಆಗೋದು
ಚಾನ್ಸಸ್ ಇಲ್ಲ. ಬಟ್ ಗ್ರ್ಯಾಜುವಲಿ ಒಂದು 3 to 4 months ರೇಂಜಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಒಂದು 3